ತುಮಕೂರು ಜಿಲ್ಲೆಯ ಜಂಬು ನೇರಳೆ ಈಗ ರಾಷ್ಟ್ರೀಯ ಮನ್ನಣೆ ಪಡೆದಿದೆ. ಕೇಂದ್ರ ತೋಟಗಾರಿಕೆ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಸಸ್ಯ ಪ್ರಭೇದಗಳು ಮತ್ತು ರೈತರ ಹಕ್ಕುಗಳ ಸಂರಕ್ಷಣಾ ಪ್ರಾಧಿಕಾರದಲ್ಲಿ ಅಂದರೆ PPVFRAನಲ್ಲಿ ನೋಂದಣಿಯಾಗುವ ಮೂಲಕ ದೇಶದ ಗಮನ ಸೆಳೆದಿದೆ. ದೇಶದಲ್ಲಿನ ಅಪರೂಪದ ಸಸ್ಯ ಪ್ರಭೇದಗಳನ್ನು ರಕ್ಷಿಸುವ ಜೊತೆಗೆ ತಳಿ ಅಭಿವೃದ್ಧಿಪಡಿಸಿದವರು ಮತ್ತು ರೈತರ ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕಾನೂನು ಮಾನ್ಯತೆ ನೀಡುವ ಸಂಸ್ಥೆ ಈ PPVFRA. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಅಜ್ಜಿಹಳ್ಳಿ ಗ್ರಾಮದ ರೈತ ಎನ್ ಕುಮಾರ್ ಅವರ ಮನೆಯ ಮುಂಭಾಗದಲ್ಲಿರುವ ಜಂಬು ನೇರಳೆಗೆ ಈ ಮಾನ್ಯತೆ ಸಿಕ್ಕಿದೆ. ಈ ನೇರಳೆ ಗಿಡ ವರ್ಷ ಪೂರ್ತಿ ಹಣ್ಣು ಬಿಡುತ್ತದೆ. ಇದಕ್ಕೆ ನಿರಂತರ ಕುಮಾರ್ ಜಂಬು ನೇರಳೆ ತಳಿ ಎಂದು ನಾಮಕರಣ ಮಾಡಲಾಗಿದೆ. ಹಣ್ಣಿನ ಬೀಜ ಸಣ್ಣಗಿದ್ದು ತಿರುಳು ದಪ್ಪ ಇರುವುದು ಇದರ ವಿಶೇಷ. ಅಲ್ಲದೆ ಈ ನೇರಳೆ ಹೆಚ್ಚು ರುಚಿಯಾಗಿಯೂ ಇರುತ್ತದೆ. ಹದಿನಾರು ವರ್ಷದ ಹಿಂದೆ ಕುಮಾರ್ ಅವರ ತಂದೆ ಈ ಗಿಡ ನೆಟ್ಟಿದ್ದರು. ಗಿಡ ನೆಟ್ಟ 3 ವರ್ಷಕ್ಕೆ ಹಣ್ಣು ಬಿಡಲು ಶುರುವಾಯಿತು. ಸಾಮಾನ್ಯ ನೇರಳೆ ಮರವು ವರ್ಷಕ್ಕೆ 1 ಬಾರಿ ಫಲ ನೀಡಿದರೆ ಈ ಜಂಬು ನೇರಳೆ ಮರದಲ್ಲಿ ವರ್ಷಕ್ಕೆ 3 ರಿಂದ 4 ಬಾರಿ ಹಣ್ಣು ಸಿಗುತ್ತದೆ. ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿಗಳು ಈ ಕುರಿತು ಅಧ್ಯಯನ ನಡೆಸಿ ಹೆಸರುಘಟ್ಟದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆಯ ಗಮನಕ್ಕೆ ತಂದಿದ್ದರು. ಹೆಸರುಘಟ್ಟದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಅನುರಾಧ ಹಾಗೂ ಇತರರು ನೇರಳೆ ಹಣ್ಣಿನ ಬಗ್ಗೆ 3 ವರ್ಷಗಳ ಕಾಲ ಸಮಗ್ರವಾಗಿ ಅಧ್ಯಯನ ನಡೆಸಿದ್ದರು. ನಂತರ ಈ ಕುರಿತು ನವದೆಹಲಿಯ ತಳಿ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರಕ್ಕೆ ಶಿಫಾರಸು ಮಾಡಿದ್ದರು. ನೇರಳೆ ತಳಿಯು 2024ರಲ್ಲಿ PPVFRAನಲ್ಲಿ ನೋಂದಣಿಯಾಗಿದೆ. ಇದು ಹಣ್ಣು ಸ್ವೀಟ್ ಆಗಿ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿ. ಆಮೇಲೆ ಆ ತಿರುಳು ಬೀಜ ಸಣ್ಣ, ತಿರುಳು ದಪ್ಪ, ತಿಂದವರು ಇನ್ನೂ ತಿನ್ನಬೇಕು ಅನ್ನಿಸುತ್ತೆ. ಆಮೇಲೆ ಸೊಸಿ ನಾವು ಬೆಳಿಬೇಕು ಅನ್ನಿಸುತ್ತೆ ಅವರಿಗೆ. ಆ ಥರ ಎಲ್ಲ ಇದು ಮನಸ್ಸು ಬರುತ್ತೆ. ಈ ಹಣ್ಣು ನೋಡಿಬಿಟ್ರೆ, ಗಿಡ ನೋಡ್ರೆ ನಾವು ಬೆಳಿಬೇಕು ಅಂತ ರೈತರುಗಳು ಪ್ರತಿಯೊಬ್ಬರು ಇದನ್ನು ಮಾಡುತ್ತೆ. ಆಮೇಲೆ ಸಸಿಗಳು ಗ್ರಾಫ್ಟಿಂಗು ಮಾಡಿ ನಾವು ಮಾರ್ತಾ ಇದ್ದೀವಿ. ಈಗ ನವಂಬರ್ ಡಿಸೆಂಬರ್ಗೆ ರೆಡಿ ಆಗುತ್ತೆ ಸಸಿಗಳು. ಇದು ಯಾವಾಗಲೂ ಆಲ್ ಸೀಸನ್ ಜಿಮ್ನ ಯಾವಾಗಲೂ ನೇರಳೆ ಬಿಡ್ತದೆ. ಇದರಲ್ಲಿ ಸುಮಾರು ಒಂದು 14-15 ವರ್ಷಕ್ಕಿಂತ ಯಾವಾಗಲೂ ನೇರಳೆ ನೀರು ಬಿಡ್ತದೆ. ಒಂದು ವರ್ಷಕ್ಕೆ 3 ರಿಂದ 4 ಸೀಸನ್ನು ನೇರಳೆ ಬಿಡ್ತದೆ. ಆದರೂ ನಾವು ಗಿಡನ ಒಂದು ಟೈಮಲ್ಲಿ ನೇರಳೆ ಬಂದಾಗ, ಹಣ್ಣು ಬಂದಾಗ 15-20 ಸಾವಿರ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿಲ್ಲ. ಈಗ ಬಂದು ಮನೆ ಹತ್ರ ತಿನ್ಕೊಂಡು ಹೋಗ್ತಾರೆ, ಬೀಜ ತಗೊಂಡೋಗಿ ಹಾಕ್ಕೊಂಡವ್ರೆ. ಯಾವಾಗಲೂ ಬರ್ತೀವಿ. ನಮ್ಮ ಬ್ರದರ್ ಹೆಸರಿಗೆ ಯಾವಾಗ ನಿರಂತರ ನೇರಳೆ ಅಂತ ಇದೆ, ಹೆಸರಾಗಿದೆ. ಹಂಗಾಗಿ ಪೇಟೆಂಟ್ HR ಇಂತನೂ ಪೇಟೆಂಟ್ ಆಗಿದೆ. ಪೇಟೆಂಟ್ ಕೊಟ್ಟು ಸರ್ಟಿಫೈ ಮಾಡ್ಯಾರ. ಹಂಗಾಗಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಸದ್ಯ ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದ ಮಾರ್ಗದರ್ಶನದಲ್ಲಿ ಕಸಿ ಮಾಡಿ ಗಿಡ ಮಾರಾಟ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಬೀಜದಿಂದಲೂ ಸಸಿ ಉತ್ಪಾದನೆ ಮಾಡಲಾಗುತ್ತಿದೆ. ಈಗ ಸಾಮಾನ್ಯ ನೇರಳೆ ಹಣ್ಣಿನ ಬೆಲೆ ಮಾರುಕಟ್ಟೆಯಲ್ಲಿ ಕೆಜಿಗೆ 200 ರೂಪಾಯಿ ಇದ್ದರೆ ಈ ಜಂಬು ನೇರಳೆ ಬೆಲೆ ಕೆಜಿಗೆ 400 ರೂಪಾಯಿ ಇದೆ. ಈಗಾಗಲೇ ನೇರಳೆ ಹಣ್ಣಿನ ಸೀಸನ್ ಶುರುವಾಗಿದ್ದು ಅದರ ರುಚಿಗೆ ಮನಸೋತಿರುವ ಗ್ರಾಹಕರು ಜಂಬು ನೇರಳೆ ಖರೀದಿಗೆ ಆಸಕ್ತಿ ತೋರುತ್ತಿದ್ದಾರೆ.